ಬೆಳಗ್ಗೆ ದಿಢೀರನೆ ತಿಂಡಿ ಮಾಡಬೇಕಂದಾಗ ಈ ರೀತಿ ಮಾಡ್ಬೋದು. ನಾನು ಮನೆಯಲ್ಲಿರುವಂತಹ ತರಕಾರಿ ಬಳಸಿ ಕ್ಯಾಬೇಜು, ತೊಂಡೆಕಾಯಿ, ಗೋರಿಕಾಯಿ, 1 ಬೌಲ್ ಕಾಬೂಲ್ ಚೆನ್ನ, ಹಾಗೆ 1 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಅರ್ಧ ಬೌಲು ತೊಗರಿಬೇಳೆ, 1-2 ಚಮಚದಷ್ಟು ಕೆಂಪು ಬೇಳೆ, 1 ಚಮಚದಷ್ಟು ಕಡಲೆಬೇಳೆ, 1-2 ಚಮಚದಷ್ಟು ಕಡಲೆ ಬೀಜ, ಹಾಗೆ 1 ಗ್ಲಾಸ್ ಅಕ್ಕಿನ ದಪ್ಪ ರೈಸನ್ನು ತೊಳೆದು ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂಚೂರು ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ಉಪ್ಪನ್ನು ಇವಾಗೆ ಸೇರಿಸ್ಕೊಂಡು ನೀರು ಡಬಲ್ ಹಾಕಬೇಕು. ನಾವು ಅಕ್ಕಿ ಮತ್ತು ಬೇಳೆಗಳಕ್ಕಿಂತ ಜಾಸ್ತಿ ಅಂದರೆ 4-5 ಗ್ಲಾಸ್ ನೀರನ್ನು ಹಾಕಿ 2-3 ವಿಶಿಲ್ ತೊಗೊಳ್ಳೋಣ. ಈಗ ಒಂದು ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ತೊಗರಿಬೇಳೆ, ನಾನಿಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಸೋಂಪು ಕಾಳು ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಹಾಗೆ 1 ಚಮಚದಷ್ಟು ಧನಿಯಾ ಕಾಳು. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕಲರ್ ಕೆಂಪಾಗಿದೆ. ಈ ರೀತಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬ್ಯಾಡಗಿ ಇದ್ದರೆ ಬ್ಯಾಡಗಿ ಹಾಕ್ಬೋದು. ನಾನಿಲ್ಲಿ ಗುಂಟೂರು 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ ಮೇಲೆ ಮತ್ತೆ ಇದನ್ನು ಸ್ವಲ್ಪ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಈಗ ಕುಕ್ಕರಲ್ಲಿ ಇಟ್ಟಿರುವ 3 ವಿಶಿಲ್ ಆಗಿದೆ. ತಣ್ಣಗಾದ ಮೇಲೆ ಈಗ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. 3 ವಿಶಿಲ್ ಆಗಿದೆ. ನಾವು ಹಾಕಿರುವ ತರಕಾರಿ ಎಲ್ಲ ಬೇಳೆ ಜೊತೆಗೆ ಚೆನ್ನಾಗಿ ಬೆಂದಿದೆ. ನಿಮಗೆ ಇಷ್ಟವಾದ ತರಕಾರಿಯನ್ನು ಹಾಕ್ಬೋದು. ನಾನಿಲ್ಲಿ ಮನೆಯಲ್ಲಿರುವಂತಹ ತರಕಾರಿನ ಬಳಸಿ ನಾನು ಮಾಡಿದ್ದೀನಿ. ಇಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಒಂದು ಅರ್ಧ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡಿರುವ ಪೌಡ್ರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪೌಡ್ರ್ ಮತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ. ಈಗ ರೆಡಿ ಮಾಡ್ಕೊಂಡಿರುವ ಈ ಪೌಡರ್ ಒಗ್ಗರಣೆ ಸಮೇತವಾಗಿ ಈ ಒಂದು ರೈಸಿಗೆ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಬೇಗವಾಗಿ ಆಗುವಂಥದ್ದು. ಮತ್ತೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡಿ, ರುಚಿಕರವಾಗಿರುವ ಡಿಫ್ರೆಂಟ್ ಆಗಿರುವ ಮತ್ತು ಈ ಬಿಸಿಬೇಳೆ ಬಾತ್ಗಿಂತ ಬೇರೆ ಥರ ಡಿಫ್ರೆಂಟಾಗಿ ರುಚಿ ಇರುತ್ತೆ. ಇದು ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಾಡಿರೋದ್ರಿಂದ ರುಚಿ ಇರುತ್ತೆ. ಈಗ ತಟ್ಟೆಗೆ ಸರ್ವ್ ಮಾಡಿಕೊಂಡು ಬೂಂದಿ ಇದ್ದರೆ ಬೂಂದಿ, ಮಿಕ್ಸರ್ ಇದ್ದರೆ ಮಿಕ್ಸರ್ ಹಾಕ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಈ ಒಂದು ಐಡಿಯಾ, ಮನೇಲಿ ತರಕಾರಿ ಸ್ವಲ್ಪ ಯಾವ ತರಕಾರಿ ಇದೆಯೋ ಅದನ್ನೇ ತೆಗೆದು ಈ ರೀತಿ ಮಾಡಿಕೊಂಡ್ರೆ ಒಂದು ತರಕಾರಿನೂ ಖಾಲಿ ಆಗುತ್ತೆ, ಒಂದು ತಿಂಡಿನೂ ರೆಡಿ ಆಗುತ್ತೆ. ಎಲ್ಲ ಬೇಳೆ ಕಾಳುಗಳನ್ನು ಹಾಕಿ ಮಾಡಿರುವ ಈ ರೈಸು ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದ.